ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಊರಿಂದ ಬಂದ ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ ವ್ಲಾಗ್ ಇದು. ನಾನು ಮಧ್ಯ ಬೇರೆ ವ್ಲಾಗ್ನ ಹಾಕಿ ಇವಾಗ ಈ ವ್ಲಾಗ್ನ ಹಾಕ್ತಾ ಇದ್ದೀನಿ. ಊರಿಂದ ಬಂದಳು ನಾನು ಒಂದಿನ ವ್ಲಾಗ್ನ ಮಾಡಲಿಲ್ಲ. ಯಾಕೋ ಗೊತ್ತಿಲ್ಲ, ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಮತ್ತು ಶುಕ್ರವಾರ ದಿನ 2 ವ್ಲಾಗ್ ಆಗಿತ್ತಲ್ವ, ವ್ಲಾಗ್ ಇತ್ತು ಅಂತ ಹೇಳಿ ವ್ಲಾಗ್ ನನ್ನ ಹತ್ರ ತುಂಬ ಇದ್ದಾವೆ. ಎಡಿಟ್ ಮಾಡೋಕ್ಕೆ ನನ್ನ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾನು ಅವತ್ತೊಂದಿನ ರೆಸ್ಟ್ ತೊಗೊಳ್ಳೋಣ ಅಂತ ರೆಸ್ಟ್ ತೊಗೊಂಡೆ. ಮತ್ತು ಶುಕ್ರವಾರ ಪೂಜೆ ಆಗಿತ್ತು. ಅದಾದ ನಂತರ ಮತ್ತೆ ಕಳಸ ತೆಗಿಯೋದು ಅದೆಲ್ಲ ಇತ್ತಲ್ವ. ಹಾಗಾಗಿ ನಾನು ಆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದೇ ಕೆಲಸ ತುಂಬ ಹೊತ್ತಾಯಿತು. ಹಾಗಾಗಿ ಮಾಡಿರಲಿಲ್ಲ. ಅದರ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು. ಇವತ್ತು ಏನೇನು ಅಡುಗೆ ಮಾಡಬೇಕು ಅನ್ನೋದನ್ನು ಬೆಳಗ್ಗೆನೇ ನಾನು ಯೋಚನೆ ಮಾಡಿ ಇಟ್ಕೊಂಡಿದ್ದೆ. ತಿಂಡಿ ಬಂದು ಇಡ್ಲಿ ಮಾಡ್ತಾ ಇದ್ದೀನಿ. ಇದು ನಾನು ಮಧ್ಯಾಹ್ನ ನಾನು ಮತ್ತು ನಮ್ಮ ಮನೆಯವರು ದಿನ ಈಗ 2 ಚಪಾತಿ ತಿಂದು ಒಂದು ಸ್ವಲ್ಪ ರೈಸ್ ಊಟ ಮಾಡ್ತಾ ಇದ್ದೀವಿ. ತುಂಬ ದಿನದಿಂದ ಮಾಡ್ತಾ ಇದ್ದೀನಿ ಇದನ್ನು. ಇವತ್ತು ಕೂಡ ಅಷ್ಟೇ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಮಾಡೋಣ ಅಂತ. ಮೆಂತ್ಯ ಸೊಪ್ಪು ತಂದು ತುಂಬ ದಿನ ಆಗಿಬಿಟ್ಟಿತ್ತು, ಅದು ಸ್ವಲ್ಪ ಕೆಂಪಾಗಿಬಿಟ್ಟಿತ್ತು. ಹಾಗಾಗಿ ನಾನು ಇವತ್ತು ಅದನ್ನು ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಚಪಾತಿಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ಇದು ಸ್ವಲ್ಪ ಹರವೆ ಸೊಪ್ಪು ಮತ್ತು ಇದ್ರ ಸೊಪ್ಪು ಇತ್ತು, ಪಾಲಕ್ ಸೊಪ್ಪು, ಅದನ್ನು ಕೂಡ ಹಾಕಿ ಇವತ್ತು ಸಾಂಬಾರು ಮಾಡಿಬಿಡೋಣ ಅಂತ. ನಮ್ಮ ಮನೆಯವರಿಗೆ ನಾನು ಹೇಳಿರಲಿಲ್ಲ ಇವತ್ತು ಏನು ತಿಂಡಿ ಮಾಡ್ತೀನಿ ಅಂತ ಹೇಳಿ. ಆದರೆ ಅವರು ಫೋನ್ ಮಾಡಿದಾಗ ನಾನು ಏನು ತಿಂಡಿ ಮಾಡ್ತೀನಿ ಅದನ್ನು ಕರೆಕ್ಟಾಗಿ ಗೆಸ್ ಮಾಡಿದ್ರು. ನಂಗೆ ಆಶ್ಚರ್ಯ ಅಂತ ಅನ್ನಿಸ್ತು. ಆಮೇಲೆ ನಾನು ಊರಿಂದ ಬರಬೇಕಿದ್ರೆ ಅಮ್ಮ ಇದು ಕೊತ್ತಂಬರಿ ಸೊಪ್ಪು ತುಂಬ ಹಾಕಿದ್ರಂತೆ, ತೊಗೊಂಡೋಗು ಅಂತ ಹೇಳಿದರು. ನಾನು ಮರೆತು ಬಂದುಬಿಟ್ಟೆ. ನಂಗೆ ಅಲ್ಲಿ ಟೈಮ್ ಕೂಡ ಇರಲಿಲ್ಲ. ನಾನು ವೀಡಿಯೋನು ಕೂಡ ಆಮೇಲೆ ಮಾಡಲಿಲ್ಲ. ಯಾಕಂದರೆ ನಾನು ಹಳೆ ಮನೆ ಬಿಟ್ಟಾಗಲೇ 4:15 ಆಗಿತ್ತು. ಫೋನ್ ಮಾಡಿ ನಾವು ಕೇಳಿದಾಗ 4:45ಗೆ ಬಸ್ ಇದೆ ಅಂತ ಹೇಳಿದ್ರು. ನಾನು ಹೆಂಗೆ ಮನೆಗೆ ಬಂದನೋ ಬಟ್ಟೆ ಚೇಂಜ್ ಮಾಡೋದನ್ನೋ ಅಮ್ಮ ಹಾಲು ಮತ್ತು ಮೊಸರು ಒಂದು ಸ್ವಲ್ಪ ಹಾಕಿ ಕೊಟ್ಟರು. ನಾನು ಇದಕ್ಕೆ ಪಂಚಮಿ ಹಬ್ಬಕ್ಕೆ ಉಂಡೆ ಮಾಡಿದ್ರಲ್ವ, ಅದನ್ನು ಕೂಡ ಇಸ್ಕೊಳ್ಲಿಲ್ಲ. ಅದನ್ನು ನನ್ನ ತಂಗಿ ಬಂದಿದ್ಲಲ್ವ, ಚಿನ್ನಿಗೆ ಕೊಟ್ಟು ಕಳಿಸ್ದೆ. ನನಗೆ ನಮ್ಮ ಮನೆಯವರು ಸದ್ಯ ಹೋಗ್ತಾ ಇದ್ದಾರೆ, ಹಾಗಾಗಿ ಅವರು ಬಂದಾಗ ಕೊಟ್ಟು ಕಳ್ಸಮ್ಮ ಅಂಥೇಳಿ ನಾನು ಹೆಂಗೆ ಹೊರಟ್ನೋ ಏನೋ ಗೊತ್ತಿಲ್ಲ, ಹಂಗೆ ಬಂದೆ. ನಾನು ಬರ್ತಿದ್ದಂಗೆ ಬಸ್ಸು ಕೂಡ ನನ್ನ ಪುಣ್ಯಕ್ಕೆ ಅವತ್ತು ಲೇಟಾಗಿತ್ತು. ಹಾಗಾಗಿ ನನಗೆ ಬಸ್ಸು ಸಿಕ್ತು. ಇಲ್ಲಾಂದರೆ ನಂಗೆ ತುಂಬ ತೊಂದರೆ ಆಗ್ತಾಯಿತ್ತು. ಯಾಕಂದರೆ ನಾನು ಮನೆಗೂ ಬರಬೇಕಾಗಿತ್ತು, ಮತ್ತು 1-2 ಕಡೆ ಅರ್ಶಿನ ಕುಂಕುಮಕ್ಕೂ ಕೂಡ ಹೋಗಬೇಕಾಗಿತ್ತು. ಹಾಗಾಗಿ ನನಗೆ ತುಂಬ ಹೇಳಿದ್ರು ಉಳಿ ಅಂತ. ಅಮ್ಮನೂ ಅಷ್ಟೇ ಉಳಿ ಅಂತ ತುಂಬ ಹೇಳಿದ್ರು. ನಾನು ಅರ್ಶಿನ ಕುಂಕುಮಕ್ಕೂ ಕೂಡ ಇಲ್ಲಿ ಕರೆದಿದ್ರು. ಹಾಗಾಗಿ ಅರ್ಧ ಬೇಗ ಬಂದುಬಿಟ್ಟೆ. ಆಮೇಲೆ ಯಾಕೆ ಬಂದೆ ಅಂತಲೂ ಅನ್ನಿಸ್ತು ನನಗೆ. ಹಾಗೆಯೇ ನನಗೆ ಊರಿನ ವ್ಲಾಗೆಲ್ಲ ನೋಡಿದಾಗ ನನಗೆ ಒಂದು ಕಮೆಂಟ್ ಬರೋದು ಅಂದರೆ ನಾವೆಲ್ಲ ಒಟ್ಟಿಗೆ ಸೇರಿ ಹಬ್ಬ ಮಾಡೋದನ್ನು ನೋಡಿ ತುಂಬ ಜನ ಇಷ್ಟಪಡ್ತೀರಾ. ಆವಾಗ ಅಷ್ಟೊಳ್ಳೆ ತವ್ರ ಮನೆ ಪಡೆದಿದ್ದಕ್ಕೆ ನೀವು ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳ್ತೀರಾ. ಒಂದೊಂದು ಸಲ ನನಗೂ ಹೌದು ಅಂತ ಅನಿಸುತ್ತೆ ನೀವು ಹೇಳಿದಾಗ. ಯಾಕಂದರೆ ನಾನು ಊರಿಗೆ ಹೊರಟಿದ್ದೆ ಅಲ್ವಾ, ಆವಾಗ ನಾನು ಸಾಗರದ ಹತ್ರ ಇದ್ದೆ. ಪಾಪ ಚಿಕ್ಕಪ್ಪನ ಮಗನೂ ಕೂಡ ಫೋನ್ ಮಾಡಿದೆ, ಅಕ್ಕ ಎಲ್ಲಿದ್ದೀಯಾ ಅಂತ ಹೇಳಿ. ಇಲ್ಲ, ಹೀಗಿದ್ದೀನಿ ಅಂತ ಹೇಳಿದೆ. ನಮಗೆ ತವ್ರ ಮನೆಯವ್ರು ಏನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ಈ ಥರ ಹಬ್ಬ ಹುಣ್ಣಿಮೆಗೆ ನಮ್ಮನ್ನು ಕರೆದು ಕಳಿಸಿ ಮಾಡ್ತಾರಲ್ವ, ಅದು ನನಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಮತ್ತು ಒಂದು ಏನಂದರೆ ಹೆಣ್ಮಕ್ಳಿಗೆ ಅವರು ಮಾಡೋದು ಮುಖ್ಯ ಅಲ್ಲ, ನಾವು ಕೂಡ ಅವ್ರ ಜೊತೆ ಹೇಗಿರ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನಾವು ಅವ್ರ ಜೊತೆ ಚೆನ್ನಾಗಿದ್ದರೆ ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಯಾಕಂದರೆ ನಮಗೆ ಈಗ ತವ್ರ ಮನೆ ಅಂತ ಉಳಿದಿರೋದು, ಈಗ ಶಿಲ್ಪಗೆ ಸ್ಮಿತಾಗೆ ತಂದೆ ಇಲ್ಲ, ಆದರೆ ನಮಗೆ ತವ್ರ ಮನೆ ಅಂತ ಅಂದರೆ ಈಗ ದೊಡ್ಡ ಮನೆಯೇ ನಮಗೆ ತವ್ರ ಮನೆ ಅಂತ ಆಗುತ್ತೆ. ಈಗ ನನಗೂ ಅಷ್ಟೇ, ಅಮ್ಮ ಇರೋ ತನಕ ನಂಗೊಂದು ಮನೆ ಅಂತ ಇದೆ. ನಮಗೆಲ್ಲರಿಗೂ ಮನೆ ಇದೆ ಇಬ್ಬರಿಗೂ. ಆದರೆ ಮನೇಲಿ ನಮ್ಮವ್ರು ಯಾರು ಇಲ್ಲದಿದ್ದಾಗ ನಮಗೆ ಯಾರಿದ್ದಾರೋ ಅವರೇ ನಮ್ಮವರು ಅಂದ್ಕೊಂಡು ಇರೋದು ನಾವು ಒಳ್ಳೆಯದು. ಹಾಗಾಗಿನೇ ನಾವು ಅಷ್ಟೇ, ಅವ್ರು ಕರೆದ ತಕ್ಷಣ ನಾವು ಹೋಗ್ತೀವಿ. ಮೊನ್ನೆ ಅಜ್ಜಿ ವರ್ಷಾಂತಕಕ್ಕೆ ನಾನು ಹೋಗಲಿಲ್ಲ. ಶಿಲ್ಪ ಫೋನ್ ಮಾಡಿದ್ಲು, ಮತ್ತು ಎಲ್ಲರೂ ಹೋಗದಿದ್ರೆ ಸರಿಯಾಗಲ್ಲ, ನೀನಾದರೂ ಹೋಗೆ ಅಂತ ಅಂದೆ. ಅವಳಿಗೂ ಒಂದು ಸ್ವಲ್ಪ ಕೆಲಸ ಇತ್ತು ಊರಲ್ಲಿ, ಹಾಗಾಗಿ ಅವಳು ಹೋದ್ಲು, ನಾನು ಸ್ಮಿತಾ ಹೋಗಲಿಲ್ಲ. ಈ ಸಲ ನಾನು ಹೋದೆ, ಅವಳು ಬರ್ತೀನಿ ಅಂದಿದ್ಲು. ಅದೇ ಹಿಂಗೇನೇನೋ ಆಗಿ ಅವಳು ಬರಲಿಲ್ಲ. ಯಾವಾಗಲೂ ಅಷ್ಟೇ, ನಾವು ಹೆಂಗಿರ್ತೀವೋ ಅವರು ನಮ್ಮನ್ನು ಹಾಗೇ ಪ್ರೀತಿ ಮಾಡ್ತಾರೆ. ನಮಗೆ ಮತ್ತು ನಮ್ಮ ಚಿಕ್ಕಪ್ಪಂದ್ರೆ ನಿಜ ಹೇಳಬೇಕಂದ್ರೆ ಯಾವತ್ತೂ ನಮಗೆ ಅವ್ರ ಮಕ್ಕಳು ಬೇರೆ ನಮ್ಮ ಮಕ್ಕಳು ಬೇರೆ ಅನ್ನೋದು ಇದೇ ಇಲ್ಲ. ನಾವು ಯಾವಾಗಲೂ ನಮ್ಮ ಹಳೆ ಮನೇಲಿ ನಮ್ಮ ದೊಡ್ಡ ಚಿಕ್ಕಪ್ಪಂಗೆ ನಾವೆಲ್ಲರೂ ಹೆದರ್ತೀವಿ. ಇವಾಗಲೂ ಸ್ವಲ್ಪ ಅದೇ ಥರ. ಅವ್ನು ಸ್ವಲ್ಪ ಹಾಗೆ ಏನಿದ್ರೂ ಮುಖದ ಮೇಲೆ ಹೊಡೆದಾರಂಗೆ ಹೇಳಿಬಿಡ್ತಾನೆ. ನಾವು ಆವಾಗಲೂ ಹೆದರ್ತಾ ಇದ್ವಿ ಸಣ್ಣವ್ರು ಇರಬೇಕಿದ್ರು. ಹೆದರಿಕೆ ಅಂದರೆ
ಅವನೇನು ಹೆದರಿಸ್ತಾನೆ ಅಂತಲ್ಲ, ಅವನೇ ನಮ್ಮನ್ನು ಜಾಸ್ತಿ ಆಸೆ ಮಾಡಿ ಮಾತಾಡ್ಸೋದು, ಅಥವಾ ನಾವೇನಾದರೂ ಹೋಗಿಲ್ಲ ಅಂದರೆ ಚಿಕ್ಕಮ್ಮನ ಹತ್ರ ಅವ್ನು ಮಾಡ್ದಿದ್ರು ಚಿಕ್ಕಮ್ಮನ ಹತ್ರ ಫೋನ್ ಮಾಡಿಸೋದು, ಅದೆಲ್ಲ ಮಾಡ್ತಾನೆ ಪಾಪ. ಹೆದರಿಕೆ ಅಂದರೆ ಆ ಥರ ಹೆದರಿಕೆ ಅಲ್ಲ, ನಿಮಗೆ ಗೊತ್ತಾಗಿರ್ಬೋದೇನೋ, ನಂಗೆ ಅದು ಹೇಳಕ್ಕೆ ಬರ್ತಾಯಿಲ್ಲ, ಆ ಥರ. ನಾವು ಹೆಂಗಾದರೂ ಬಟ್ಟೆ ಹಾಕಿದ್ರೆ ಅಯ್ಯೋ ಅವ್ನು ಬೈತಾನೆ ಅಂತ ನಾವು ಸ್ವಲ್ಪ ಆ ಥರ ಬೆಳೆದು ಬಂದಿರೋದು. ಮತ್ತು ನಾನು ಯಾವಾಗಲೂ ಹೇಳ್ದಂಗೆ ನಾನು ಸ್ವಲ್ಪ ದೊಡ್ಡ ಮೊಮ್ಮಗಳಾಗಿರೋದ್ರೆ ನಾನು ಅಂದರೆ ತುಂಬ ಇಷ್ಟ ಎಲ್ಲರಿಗೂ, ನನಗೂ ಅಷ್ಟೇ. ನಂಗೆ ಅಪ್ಪ ಅಮ್ಮನಕ್ಕಿಂತ ನನಗೆ ಚಿಕ್ಕಪ್ಪಂದರು, ಆಮೇಲೆ ನಮ್ಮ ಅಜ್ಜಿ. ನಾನು ನಿಜ ಹೇಳ್ತೀನಿ, ನಮ್ಮ ಅಜ್ಜಿನ ನಾನು ಒಂದು ದಿನ ಅಲ್ಲ, ಒಂದು ಕ್ಷಣನೂ ನೆನಪು ಮಾಡದೇ ಇರೋ ಕ್ಷಣನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಾನು ನಮ್ಮ ಅಮ್ಮನ ಜೊತೆ ಬೆಳೆದಿದ್ದಕ್ಕಿಂತನೂ ನಮ್ಮ ಅಜ್ಜಿ ಜೊತೆಗೆ ಬೆಳೆದಿದ್ದೇ ಜಾಸ್ತಿ. ನಮ್ಮ ಅಜ್ಜಿ ಕೈ ತುತ್ತು, ನಮ್ಮ ಅಜ್ಜಿ ತಟ್ಟೆಲೇ ಊಟ ಮಾಡೋದು, ಅದೆಲ್ಲ ನಾನು ಅದೇ ಥರ ಬೆಳೆದಿರೋದು. ಮತ್ತು ನಾನು ಯಾವಾಗಲೂ ಹೋಗಿ ನಮ್ಮ ಅಜ್ಜಿ ಜೊತೆಗೆ ಮಲಗೋದು, ಅದೆಲ್ಲ ನನಗೆ ಯಾವಾಗಲೂ ನೆನಪಾಗ್ತಿರುತ್ತೆ. ಇವಾಗಿನ ಅಜ್ಜಿಯರು ಯಾರೋ ಆ ಥರ ಮೊಮ್ಮಕ್ಕಳನ್ನ ಪ್ರೀತಿ ಮಾಡಲ್ಲ ಏನೋ. ನಾನಂತೂ ಈ ವಿಷಯದಲ್ಲಿ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತ ನಾನೇ ಹೇಳ್ಕೊತೀನಿ. ಟಚ್ ವುಡ್. ಅಜ್ಜಿ ಪ್ರೀತಿ, ಚಿಕ್ಕಪ್ಪ ಎಲ್ಲರ ಪ್ರೀತಿನೂ ನನಗೆ ಸಿಕ್ಕಿದೆ. ಅದು ನಾನು ತುಂಬ ಸಲ ವ್ಲಾಗಲ್ಲಿ ಹೇಳ್ತೀನಿ. ತುಂಬ ಜನರಿಗೆ ತವ್ರ ಮನೆ ಇರಲ್ವಲ್ಲ, ಒಂದು ಏಜ್ ಆದ ನಂತರ ಇರಲ್ಲ. ಅವರು ಪಾಪ ನಾನು ನೋಡಿದಾಗ ಅವ್ರು ಖುಷಿ ಪಡ್ತಾರೋ ಏನೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಹಾಗೆ ಅಲ್ವಾ. ನಾನು ಎಷ್ಟೋ ಜನರ ವ್ಲಾಗ್ಗಳು ನೋಡ್ತೀನಿ, ಆವಾಗ ಅಕ್ಕ ತಂಗಿಯರು ಆ ಪ್ರೀತಿ ಮಾಡೋದು ಅದೆಲ್ಲ ನನಗೂ ಒಂದೊಂದು ಸಲ ಹರ್ಟ್ ಆಗುತ್ತೆ. ನೀವು ಇವಾಗೆಲ್ಲ ನೋಡ್ತಿರೋ ಏನೋ ಗೊತ್ತಿಲ್ಲ, ನಾನು ಅವರು ವ್ಲಾಗಲ್ಲಿ ನನ್ನ ವ್ಲಾಗಲ್ಲಿ ಅವ್ರ ಹೆಸರು ತೊಗೋಬೇಕಲ್ಲ ಗೊತ್ತಿಲ್ಲ, ಅವರೆಲ್ಲ ತುಂಬ ದೊಡ್ಡ ವ್ಲಾಗರ್ಗಳು. ಕೆಲವೊಂದು ಸಲ ತೊಗೊಂಡ್ರು ಕೂಡ ತಪ್ಪಾಗುತ್ತೆ. ಅವರು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಅವ್ರ ಅಕ್ಕ ತಂಗಿ 3 ಜನನೂ ಮನೆ ಕಟ್ಕೊಂಡಿದ್ದಾರೆ. ಮೇಲೆ ದೊಡ್ಡಕ್ಕ, ಮಧ್ಯ ಸಣ್ಣವಳು, ಕೆಳಗಡೆ ಇನ್ನೂ ಸಣ್ಣವರು ಅನ್ನೋ ಥರ ಮನೆ ಕಟ್ಕೊಂಡಿದ್ದಾರೆ. ನಂಗೆ ಅವ್ರು ನೋಡಿದಾಗ, ಅವ್ರ ಬಾಂಡಿಂಗ್ ನೋಡಿದಾಗ ನನಗೂ ಕೂಡ ಒಂದೊಂದು ಸಲ ಹರ್ಟ್ ಆಗುತ್ತೆ. ಆ ಥರ ನೋಡಿದಾಗ ನನ್ನ ಕಣ್ಣಲ್ಲೂ ಎಷ್ಟೋ ಸಲ ನೀರು ಬಂದಿದ್ದು ಉಂಟು, ಸುಳ್ಳು ಹೇಳಲ್ಲ ನಾನು. ನನಗೂ ಇದ್ದಿದ್ರೆ ನಾವು ಹೀಗೆ ಇರ್ಬೋದಿತ್ತಾ ಅಂತ. ಮನೆ ಕಟ್ಕೊಂಡಲ್ಲ, ಅಟ್ಲೀಸ್ಟ್ ಕಷ್ಟ ಸುಖ ಕೆಲವೊಂದು ಸಲ ಯಾರಿಗೂ ನಾವು ಹೇಳ್ಕೊಳಕ್ಕಾಗಲ್ಲ. ಆ ಥರ ವಿಷಯನ ಅಕ್ಕ ತಂಗಿಯರಿದ್ದಾಗ ಹೇಳ್ಕೊಬೋದು ಅಂತ ನನಗೂ ತುಂಬ ಸಲ ಅನಿಸಿದ್ದುಂಟು. ಅವ್ರು ನೋಡಿದಾಗ, ಅವ್ರ ವ್ಲಾಗ್ ನೋಡಿದಾಗ, ಅವ್ರ ಅಮ್ಮ ಬಂದು ಮನೆಯೆಲ್ಲ ಸರಿ ಮಾಡಿಕೊಟ್ಟು ಆ ಥರ ಎಲ್ಲ ಮಾಡಿದಾಗ ನನಗೂ ಅನಿಸುತ್ತೆ, ನಮ್ಮ ಅಮ್ಮನ ಕರೆದ್ರು ನಮ್ಮ ಮನೆಗೇ ಬರಲ್ಲ ಅವ್ರ ನೆಟ್ಟಿಗೆ. ಅವ್ರಿಗೆ ಅವ್ರದ್ದೇ ಆಗಿರೋ ಒಂದು ಇದು, ಏನು ಮಾಡೋಕ್ಕಾಗಲ್ಲ. ಅದೇ ನನ್ನ ವ್ಲಾಗ್ ನೋಡಿದಾಗ ತುಂಬ ಜನರಿಗೆ ಹಾಗೆ ಅನಿಸುತ್ತಲ್ವ. ನಾನು ಆವಾಗ ಅನ್ನಿಸ್ತು, ಓ ನನ್ನನ್ನು ನೋಡಿ ಅವರು ಇದು ಮಾಡ್ತಾರೆ ಅಂದರೆ ಪಾಪ ಅವರಿಗೂ ನನ್ನ ಥರನೇ ಏನೋ ಇಲ್ಲ, ಹಾಗಾಗಿ ಆ ಥರ ಮಾಡ್ತಾರೆ ಅಂತ. ನಿನ್ನೆ ನಮ್ಮ ಮನೆಯವರು ನನಗೆ ಸಾಕಾದಂಗೆ ಆಗಿತ್ತಲ್ವ, ರಾತ್ರಿ ಏನೂ ತಿಂಡಿ ಮಾಡೋದು ಬೇಡ ಅಂತ ನಾನು ಮಾಡಿರಲಿಲ್ಲ. ಅದಕ್ಕೆ ಅವರು ಮಧ್ಯಾಹ್ನ ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೆ ಅಲ್ವಾ, ಹೋಗಿ ಗ್ರೇವಿ ಮತ್ತು ಚಪಾತಿನ ತೊಗೊಂಡು ಬಂದಿದ್ದರು. ನಮ್ಮಿಬ್ಬರು ಮಧ್ಯಾಹ್ನ ಚಪಾತಿ ತಿನ್ನೋದಕ್ಕೆ. ನಾನೇನಂದೆ, ಇಲ್ಲಿ ಒಂದು ಹೊಸದು ಹೋಟೆಲ್ ಆಗಿದೆ, ಅಲ್ಲಿ ಜೋಳದ ರೊಟ್ಟಿ ಪಲ್ಯ ತನ್ನಿ ಅಂದಿದ್ದೆ. ಅವರು ಅವತ್ತು ಹೋಟೆಲ್ ಕ್ಲೋಸ್ ಆಗಿತ್ತಂತೆ. ಆಮೇಲೆ ಅವರು 2 ಚಪಾತಿ ಗ್ರೇವಿ ತೊಗೊಬಂದಿದ್ರು, 4 ಚಪಾತಿ. ಇಬ್ಬರು 2 ಚಪಾತಿ ತಿಂದ್ವಿ, ಗ್ರೇವಿ ಉಳಿದಿತ್ತು. ನಾನೇನು ಮಾಡಿದೆ, ಅದಕ್ಕೇ ಸ್ವಲ್ಪ ನಮ್ಮ ಮನೆದೇ ಪನ್ನೀರ್ ಇತ್ತು. ಯಾಕಂದರೆ ನಿನ್ನೆ ಮಧ್ಯಾಹ್ನ ಪನ್ನೀರ್ ತಿಂದು ಖಾಲಿ ಮಾಡಿಬಿಟ್ಟಿದ್ವಿ. ನಮ್ಮದೇ ಒಂದು ಸ್ವಲ್ಪ ಪನ್ನೀರ್ ಹಾಕಿ, ಆ ಗ್ರೇವಿನ ಸ್ವಲ್ಪ ಹಾಲು ಹಾಕಿ ಅದನ್ನು ಉದ್ದ ಮಾಡಿದೆ. ಅದು ಊರಿಂದ ತಂದಿರೋ ಹಾಲಿತ್ತ, ಏನು ಚೆನ್ನಾಗಿತ್ತು ಗೊತ್ತಾ ಟೀ ಇವತ್ತು. ಹಾಗೆ ಸ್ವಲ್ಪ ಇದು ಏನದು ಕಳಲೆ ಇತ್ತು, ಕಳಲೆದು ಮಜ್ಜಿಗೆ ಹುಳಿನ ಮಾಡಿದೆ. ಇದೆರಡು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಟೊಮೆಟೊ ಹಣ್ಣು. ನಾನು ದೇವರು ಪೂಜೆಗೆ ಹೂ ಕೊಯ್ಯಕ್ಕೆ ಹೋಗಿದ್ದೆಲ್ಲ ಆವಾಗ ಸಿಕ್ತು. ಹಾಗೆ ನಾನು ಬರಬೇಕಿದ್ರೆ ಊರಿಂದ ಸ್ವಲ್ಪ ಮೊಸರು ಕೂಡ ತೊಗೊಬಂದಿದ್ದೆ. ಅದನ್ನೇ ಇವತ್ತು ಕಡಿದು ಮಜ್ಜಿಗೆ ಹುಳಿ ಮಾಡೋಣ ಅಂತ ಮಜ್ಜಿಗೆ ಹುಳಿ ಮಾಡಿದೆ. ಸೂಪರಾಗಿತ್ತು ಮಜ್ಜಿಗೆ ಹುಳಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಹೇಳಿದ್ರು ನಮ್ಮನೆಯವರು. ನಮ್ಮನೆಯವರು ಸ್ವಲ್ಪ ಉಪ್ಪು ಜಾಸ್ತಿ ತಿಂತಾರೆ, ನಾನೊಂಚೂರು ಉಪ್ಪು ಕಮ್ಮಿ ತಿಂತೀನಿ. ಮಜ್ಜಿಗೆ ಹುಳಿನೂ ಆಯಿತು. ಈಗ ಚಪಾತಿನೂ ಕೂಡ ಉದ್ದಬೇಕು. ಈಗ ಫಸ್ಟ್ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ, ನಮ್ಮನೆಯವ್ರು ಬಂದಮೇಲೆ ಚಪಾತಿ ಉದ್ದೋಣ ಅಂತ ಸುಮ್ಮನಾದೆ. ಆ ಕಡೆ ರಾಗಿ ಗಂಜಿನೂ ಮಾಡ್ತಾಯಿದ್ದೀನಿ. ಹಾಗೆ ಈಗ ಮಜ್ಜಿಗೆ ಸಾರಿಗೆ ಒಗ್ಗರಣೆನೂ ಕೂಡ ಹಾಕಿದೆ. ಅದು ಹೋಳಿಗೆ ಬೇಳೆ ಸಾರು ಇದೆ, ಅದು ಯಾಕೋ ನನಗೂ ಬೇಡ ಅಂತ ಅನ್ನಿಸ್ತು. ಯಾಕೋ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ, ಯಾಕಂದರೆ ಕಟ್ಟು ಸ್ವಲ್ಪ ಬಂದಿತ್ತು. ಅದು ಹೋಳಿಗೆ ಬೇಳೆ ಸಾರು ಆ ಟೇಸ್ಟು ಬಂದಿರಲಿಲ್ಲ. ಸ್ವಲ್ಪ ಗರಂ ಮಸಾಲ ಜಾಸ್ತಿ ಆಗಿತ್ತು ಅಂದ್ಕೊಂಡೆ ನಾನು. ನನಗೆ ಮಸಾಲ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಸೆಂಡಿಗೆ ಕರಿಯೋಣ ಅಂತ ಕರಿತಾ ಇದ್ದೀನಿ. ಮಾಡಿದ್ದೇನೋ ನಿಜ, ಸೆಂಡಿಗೆಗಳನ್ನೇ ಕರಿತಾ ಇಲ್ಲ ಇವಾಗ. ಅದು ಬಾಕ್ಸು ಮೇಲಾಗಿಬಿಟ್ಟಿದೆ, ಇಲ್ಲಿ ತೆಗೆದಿಟ್ಕೊಂಡಿಲ್ಲ. ಹಾಗಾಗಿ ಈಗ ಒಂದಷ್ಟು ತೆಗೆಸಿ ಇಟ್ಕೊಂಡಿದ್ದೀನಿ, ಆವಾಗವಾಗ ಕರಿಯೋಣ ಅಂತ ಹೇಳಿ. ಹಾಗೆ ಸ್ವಲ್ಪ ಈಗ ಚಪಾತಿನೂ ಕೂಡ ಉದ್ದಿದೆ, ಅದನ್ನು ಕೂಡ ಬೇಯಿಸ್ತಾ ಇದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಅಡುಗೆ ಮಾಡಿದ್ರೆ ಇದೇ ಥರ ಚಪಾತಿ ಉದ್ದಿದ್ರೆ ಹಾಗೆ ಅಲ್ವಾ. ನಾನು ಕೆಳಗಡೆ ಮತ್ತು ಪೇಪರ್ ಇಟ್ಕೊಂಡು ಕೂಡ ಉದ್ದುತ್ತೀನಿ, ಆದರೂ ಎಷ್ಟು ಗಲೀಜಾಗಿತ್ತು.
ನಾನು ಪದೇ ಪದೇ ಹಿಂಗೆ ಒರೆಸ್ಕೊಂತ ಇರ್ಬೇಕು. ನಾನು ಗ್ಯಾಸ್ ಮೇಲೆ ಏನಾದರೂ ಬಿದ್ದರೂ ಒಲೆ ಹತ್ತಿರ ಒರೆಸ್ಕೊಳ್ಳೋದು ಜಾಸ್ತಿ. ಯಾವಾಗವಾಗ ಕೈ ಸುಟ್ಕೊತೀನಿ. ನಮ್ಮ ಮನೆಯವ್ರು ಬೈತಿರ್ತಾರೆ, ಎಲ್ಲ ಕೆಲಸ ಆದಮೇಲೆ ಒಂದು ಸಲ ಒರೆಸ್ಕೊಳ್ಳೋದಲ್ವಾ ಅಂತ. ಸಂಡಿಗೆ ಕರಿದೆ ತುಂಬ ದಿನ ಆಗಿತ್ತಲ್ವ, ಕರೆದಿಟ್ಟಿದ್ದೆ. ನಾನು ತಿಂದೆ, ನಮ್ಮ ಮನೆಯವರು ಬರೀ ಬಾಯಲ್ಲೇ ತಿಂದು ಸಂಡಿಗೆನ ಖಾಲಿ ಮಾಡೇ ಬಿಟ್ವಿ. ಈಗ ಊಟದ ಸಮಯ. ಎವ್ರಿಡೇ ನಾನೊಂದು ಸೌತೆಕಾಯಿ ತಿಂತೀನಿ. ಹಾಗೆ ಈಗ ಪನ್ನೀರ್ ಮಸಾಲ ಇತ್ತಲ್ವ, ಚೆನ್ನಾಗಾಗಿತ್ತು. ಹಾಲು ಹಾಕಿ ಬಿಸಿ ಮಾಡಿದ್ದೆ, ಚೆನ್ನಾಗಾಗಿತ್ತು. ಆನಂತರ ಮಜ್ಜಿಗೆ ಸಾರು ಹಾಕ್ಕೊಂಡು ಎರಡನೇ ಸಲ ಸ್ವಲ್ಪ ಅನ್ನ ಊಟ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.